ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟವಾದ ಅಪ್ಪೆ ಅಥವಾ ಪಡ್ಡು ಹೇಗೆ ಮಾಡೋದಂತ ನೋಡೋಣ. ಚಿಕ್ಕ ಮಕ್ಕಳು ಬಹಳ ಇಷ್ಟಪಟ್ಟು ತಿನ್ನುವಂಥ ತಿಂಡಿ ಇದು. ಟಿಫಿನ್ ಡಬ್ಬಿಯಲ್ಲಿ ಅಥವಾ ಆಫೀಸ್ಗೆ ಡಬ್ಬಿಯಲ್ಲಿ ಹಾಕಿ ಕಳಿಸ್ಕೊಡ್ಬೋದು. ಇದರ ಮೆಜರ್ಮೆಂಟ್ ನೋಡೋಣ. ಈ ವಾಟಿಲೆ ಈ ಕಪ್ಲೆ 3 ಅಳತೆ ಅಕ್ಕಿ, 3 ಗ್ಲಾಸಿಗೆ 1 ಗ್ಲಾಸಷ್ಟು ಉದ್ದಿನಬೇಳೆ, 1 ಗ್ಲಾಸಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಮೆಂತೆ ಅಥವಾ 2 ಸ್ಪೂನಷ್ಟು ಮೆಂತೆ ಹಾಕಿ ಚೆನ್ನಾಗಿ ತೊಳೆದು 2 ಸಲ ಚೆನ್ನಾಗಿ ತೊಳೆದು ಬಸೆದು ನೀರು ಹಾಕಿ ನೆನೆ ಇಡಬೇಕು. 5 ಗಂಟೆಗಳ ಕಾಲ ನೆನೆ ಇಟ್ಟ ನಂತರ ಬೆಳಗ್ಗೆ ಅಥವಾ ನಾಳೆ ಮರುದಿನ ಮಾಡೋದಿತ್ತು ಅಂದರೆ ಬೆಳಗ್ಗೆ ನೆನೆ ಇಡುವುದು. ನೆನೆ ಇಟ್ಟು ಸಾಯಂಕಾಲ ರುಬ್ಬಿಟ್ಟು ಮಿಕ್ಸರ್ದಲ್ಲಿ ಹಾಕಿ ರುಬ್ಬಿಟ್ಟುಕೊಳ್ಳಿ. ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಇದನ್ನು ಮಾಡ್ಕೊಂಡು ತಿನ್ನಬಹುದು. ರಾತ್ರಿ ಹೊತ್ತು 5 ಗಂಟೆಗಳ ಕಾಲ ನೆನೆದ ನಂತರ ಮಿಕ್ಸರ್ಗೆ ಹಾಕೋಕ್ಕಿಂತ ಮುಂಚೆ ಅದರಲ್ಲಿ 1-2 ಮುಟ್ಟಿಗೆ ಅಷ್ಟು ಮಂಡಕ್ಕಿ ಅಥವಾ ಚುರುಮುರೆ ಹಾಕಿ ಕಲಿಸಿ ಮಿಕ್ಸರ್ಗೆ ಹಚ್ಚಿಕೊಳ್ಳಿ. ಈ ಥರ ಹಾಕಿದ ನಂತರ ತಕ್ಷಣ ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನೋಡಿ, ಈ ಥರ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು. ರಾತ್ರಿನೇ ನೆನೆ ರುಬ್ಬಿಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಈ ಥರ ಭಾಳ ತೆಳ್ಳಗೂ ಇಲ್ಲ, ಭಾಳ ದಟ್ಟು ಕೂಡ ಇಲ್ಲ. ಈ ಥರ ರುಬ್ಬಿಟ್ಕೊಳ್ಬೇಕು. ಹೀಗೆ ಎಲ್ಲ ಅಕ್ಕಿಯನ್ನು ರುಬ್ಬಿಟ್ಕೊಳ್ಳೋಣ. ಈ ನೋಡಿ ಫ್ರೆಂಡ್ಸ್, ನಿನ್ನೆ ರಾತ್ರಿ ನಾನು ಹಿಟ್ಟನ್ನು ರುಬ್ಬಿಟ್ಟುಕೊಂಡಿದ್ದೆ. ಇದು ಸ್ವಲ್ಪ ಮಟ್ಟಿಗೆ ಉಬ್ಬಿದೆ. ಈ ಥರ ಹದಕ್ಕೆ ಬಂದಿದೆ. ಈಗ ಕಡ್ಡಿನ ತವೆ ಕಾಯಿಲಿಟ್ಟಿದ್ದೀನಿ ನಾನು. ತವೆ ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಡ್ಡನ್ನು ಹಾಕೋಣ. ಒಂದೊಂದಾಗಿ ಈ ಥರ ಹಾಕಿದ ನಂತರ ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷದ ನಂತರ ತಿರುವಿ ಹಾಕೋಣ. ಈಗ ನೋಡಿ ಫ್ರೆಂಡ್ಸ್, ಈಗ ಅರ್ಧ ಮಟ್ಟಿಗೆ ಬೆಂದ ನಂತರ ಇದನ್ನು ಹೊಳಸಿ ಹಾಕೋಣ. ಈ ಥರ ತಿರುವಿ ಹಾಕೋಣ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಬ್ರೌನಿಶ್ ಕಲರ್. ಎಲ್ಲವನ್ನು ತಿರುವಿ ಹಾಕೋಣ. ನೋಡಿ, ಈ ಥರ ಬೇಯ್ದು ಬರಬೇಕು. ಬೇಯ್ದು ಬಂದ ನಂತರ ತಿರುವಿ ಹಾಕೋಣ. 2 ಕಡೆ ಬ್ರೌನಿಶ್ ಕಲರ್ ಬಂದ ನಂತರ ತೆಗೆಯೋಣ. ಇದು ನೋಡಿ, ಈಗ ಇವು ಬೆಂದಿವೆ, ಬೇಯ್ದು ಬಂದಿವೆ. ಒಂದೊಂದಾಗಿ ತೆಗೆಯೋಣ. ಈ ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಪಡ್ಡು ಅಥವಾ ಅಪ್ಪೆ ತಿನ್ನಲು ಸಿದ್ಧ. ತಿಂದು ನಿಮ್ಮ ಅನುಭವವನ್ನು ನಮ್ಮ ಚಾನೆಲ್ನಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ತಿಂದು ಯಾವ ಥರ ಆಗಿದೆ ನನಗೆ ತಿಳಿಸಿ.